ನಮಸ್ಕಾರ. ಸೊ ಕಿವಿಯಲ್ಲಿ ಗುಯಿ ಅನ್ನುವ ಶಬ್ದ ಅಂದ್ರೆ ಟಿನೈಟಸ್ ಅಂತ ಏನ್ ಹೇಳ್ತೀವಿ, ಇದಕ್ಕೆ ಪ್ರಮುಖವಾದ ಕಾರಣಗಳೇನು? ನಮ್ಮ ಕಿವಿಯಲ್ಲಿ ವ್ಯಾಕ್ಸ್ ತುಂಬಾ ಇತ್ತು ಅಂದ್ರೆ, ಅಥವಾ ನಮ್ಮ ಯುಸ್ಟೇಷನ್ ಟ್ಯೂಬ್ ಬ್ಲಾಕ್ ಅಂದ್ರೆ ನೇಸಲ್ ಬ್ಲಾಕ್ ಆಯ್ತು ಅಂತಂದ್ರೂ ಕೂಡ, ಮತ್ತೆ ನಮ್ಮ ಕಿವಿಯಲ್ಲಿರುವ ನರಗಳ ದೌರ್ಬಲ್ಯದಿಂದ ಕೂಡ ಇದು ಟಿನೈಟಸ್ ಅನ್ನುವ ಶಬ್ದ ನಮಗೆ ಜಾಸ್ತಿ ಕೇಳಿಸ್ಬೋದು. ಸೊ ಇದಕ್ಕೆ ನಾವು ಪರಿಹಾರ ಏನ್ ಕಂಡ್ಕೋಬಹುದು? ಸೊ ನಾವು ಹಿಯರಿಂಗ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ, ಅಥವಾ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ನ ಡಯಾಗ್ನೋಸ್ ಮಾಡೋಕೆ CT MRI ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಕಂಡು ಬಂದಂತ ಈ ಏನ್ ಅಂಡರ್ಲೈನ್ ಕಂಡೀಷನ್ಸ್ ಇರುತ್ತೆ ಅದನ್ನ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಪ್ಲಸ್ ನಾವು ಸೌಂಡ್ ಥೆರಪಿ ಅಂತ ಹೇಳಿ ಮಾಡ್ತೀವಿ. ಅಂದ್ರೆ ಈ ನೈಸರ್ಗಿಕವಾದ ಸೌಂಡ್ಸ್ ನ, ಅಂದ್ರೆ ಓಷನ್ ಸೌಂಡ್ ಅಥವಾ ರೈನ್ ಫಾರೆಸ್ಟ್ ಸೌಂಡ್, ಈ ತರ ಸೌಂಡ್ಸ್ ನ ನಾವು ಕೇಳೋದ್ರಿಂದ ಟಿನೈಟಸ್ ನಾವು ಕಡಿಮೆ ಮಾಡ್ಕೋಬಹುದು. ಪ್ಲಸ್ ಒಂದು ಹೆಲ್ದಿ ಅಂಡ್ ರಿಲ್ಯಾಕ್ಸ್ಡ್ ಲೈಫ್ ಸ್ಟೈಲ್, ಅಂದ್ರೆ ನೀವು ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ಲಸ್ ನಿಮಗೆ BP, ಶುಗರ್ ಇದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಮದ್ಯಪಾನ, ಧೂಮಪಾನ ಅಥವಾ ತಂಬಾಕು ಸೇವನೆ ಮಾಡೋದ್ರಿಂದ ನರಗಳ ದೌರ್ಬಲ್ಯ ಆಗಿ ಟಿನೈಟಸ್ ಪ್ರಾಬ್ಲಮ್ ಇನ್ನೂ ಅತಿ ಆಗುತ್ತೆ. ಸೊ ಇವುಗಳಿಂದ ದೂರ ಇದ್ರೆ ನೀವು ಟಿನೈಟಸ್ ಇಂದ ಪರಿಹಾರ ಕಂಡ್ಕೋಬಹುದು. ಸೊ ಈ ತರ ಏನೇ ಸಮಸ್ಯೆ ಇದ್ರೂ ENT ಸರ್ಜನ್ ಭೇಟಿಯಾಗಿ. ಥ್ಯಾಂಕ್ ಯು ಎವ್ರಿವನ್.